ಮಹಾಶಿವರಾತ್ರಿ ದಿವಸ ನಮ್ಮ ಒಂದು ಕ್ರೋಧ ಮತ್ತು ವ್ಯರ್ಥ ಸಂಕಲ್ಪವನ್ನು ಬಲಿಯನ್ನು ಕೊಟ್ಟು ಯಾವುದು ಶಿವರಾತ್ರಿ ಅಂಧಕಾರದಲ್ಲಿದ್ದೀವಿ ನಾವು. ಅಂಧಕಾರ ಅಂದರೆ ಆತ್ಮ ಅಂತಲೂ ಹೇಳ್ತೀವಿ, ಪರಮಾತ್ಮನೂ ನೆನಪು ಮಾಡ್ತಾ ಇದ್ದೀವಿ. ಆದರೆ ಆತ್ಮದ ಅನುಭೂತಿ, ಪರಮಾತ್ಮನ ಒಂದು ಸಂಬಂಧ, ಆ ಪರಮಾತ್ಮನ ಒಂದು ಶಕ್ತಿ, ಆ ಶಾಂತಿ ಅನ್ನೋದು ನಮ್ಮ ಜೀವನದಲ್ಲಿ ಇಲ್ಲ. ಆದರೆ ಈ ಒಂದು ರಾತ್ರಿ, ಇಂತಹ ರಾತ್ರಿಯ ಸಮಯದಲ್ಲಿ ತಮ್ಮೆಲ್ಲರಿಗೂ ಸಹ ಶುಭ ಸಂದೇಶವನ್ನು ನೀಡ್ತಾ ಇದ್ದೀನಿ. ಈ ಧರೆಯಲ್ಲಿ ಭಗವಂತ ಅವತರಿತ ಆಗಿ 79 ವರ್ಷ ಆಗಿದೆ. ಅವರು ಈ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖಾಂತರ ನಮಗೆ ಈ ಯೋಗ ಹಾಗೂ ಜ್ಞಾನವನ್ನು ತಿಳಿಸ್ತಾ, ನಾನು ಯಾರು, ಪರಮಾತ್ಮ ಯಾರು ಅನ್ನೋ ಯಥಾರ್ಥ ಪರಿಚಯವನ್ನು ಕೊಟ್ಟು ಅವ್ರನ್ನ ನೆನಪು ಮಾಡ್ತಾ ನನ್ನ ಆತ್ಮವನ್ನು ಪಾವನ ಮಾಡ್ಕೊಳ್ಳೋದೇ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯದ ಉದ್ದೇಶ ಆಗಿದೆ. ತಾವು ಸಹ ಬನ್ನಿ, ತಿಳ್ಕೊಳ್ಳಿ ನಾನು ಯಾರು, ಅರ್ಥಕೊಳ್ಳಿ ನಾನು ಆತ್ಮ ಆಗಿದ್ದೀನಿ ಅಂತ. ಪರಮಾತ್ಮನಿಂದ ಯಾವ ಅಧಿಕಾರ ಇದೆ ನನಗೆ ಸುಖ ಶಾಂತಿದು, ಅದನ್ನು ಸಹ ಪಡ್ಕೊಳ್ಳೋಂತಹ ಭಾಗ್ಯವಂತರಾಗಿ ಅಂತ ಹೇಳ್ತೀನಿ. ಓಂ ಶಾಂತಿ. ನಾವು ಬ್ರಹ್ಮಕುಮಾರಿ ಶಾರದಾ ಅಂತ ಮಂಡ್ಯ ಸೇವಾ ಕೇಂದ್ರದಲ್ಲಿ ನಾನು ಸೇವೆನ ಸಲ್ಲಿಸ್ತಾ ಇದ್ದೀನಿ. ಓಂ ಶಾಂತಿ. ಹೌದಾ?